ಅಂತೇಳಿ ಗ್ರಾಮ ಪಂಚಾಯಿತಿ ಎಕ್ಸ್ ಚೇರ್ಮನ್ ನಾನು. ಆಮೇಲೆ ತಾಲೂಕು ಸಮಿತಿಯಲ್ಲಿ 2 ವರ್ಷ ಮಾಡಿದ್ದೀನಿ. ತಾಲೂಕು ಸೊಸೈಟಿಯಲ್ಲಿ 5 ವರ್ಷ ಮಾಡಿದ್ದೀನಿ. ರಾಜಕೀಯದಲ್ಲಿ 1997ನಿಂದ ನನ್ನ ರಾಜಕೀಯ ಅನುಭವ ಇದೆ. ನಾನು ಸೋಷಿಯಲ್ ಸರ್ವಿಸ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ನನ್ನ ಹೆಸರು ಎ ಕೃಷ್ಣಪ್ಪ ಅಂತ. ನನ್ನ ಮಿಸ್ಸಸ್ ಹೆಸರು ಸಿ ಜಿ ಲೀಲಾವತಿ ಅಂತೇಳಿ. ನಮ್ಮ ಅಪ್ಪನ ಹೆಸರು ಚಿನ್ನೂರಪ್ಪಯ್ಯ. ನಮ್ಮ ಅಮ್ಮನ ಹೆಸರು ಮುನಿಯಮ್ಮ. ನಮ್ಮ ತಾತನ ಹೆಸರು ಚಿನ್ನಪ್ಪೋಜಿ. ನಮ್ಮ ಅಜ್ಜಿ ಹೆಸರು ಒಂದು ತಿಮ್ಮಕ್ಕ. ಅವರೆಲ್ಲ ಕೂಡ ನಮ್ಮ ಅಣ್ಣ ತಮ್ಮಂದರೆಲ್ಲ ಇಲ್ಲೇ ಇದ್ದಾರೆ. ನಮ್ಮ ಅಣ್ಣ ಎ ನಾರಾಯಣಪ್ಪ, ನಮ್ಮ ತಮ್ಮ ಬಂದು ನಮ್ಮ ಅಣ್ಣ ಇನ್ನೊಬ್ಬರು ಬಂದು ಎ ಶ್ರೀನಿವಾಸು, ನಮ್ಮ ತಮ್ಮ ಎ ಸೀತಾರಾಮಯ್ಯ, ನಮ್ಮ ತಂಗಿ ಪದ್ಮಮ್ಮ ಅಂತೇಳಿ, ನಾನು ಮೂರನೇವನು. ಇವರೆಲ್ಲರೂ ಕೂಡ ನೋಡಿ, ನಮ್ಮ ತಾತ, ನಮ್ಮ ಸೊಸೆ ಇದ್ದಾರೆ, ನಮ್ಮ ಮಗ ಇದ್ದಾರೆ. ಆಮೇಲೆ ನಮ್ಮ ಅಣ್ಣನ ಮಕ್ಕಳೆಲ್ಲ ಬಂದಿದ್ದಾರೆ. ತಮಿಳ್ನಾಡಿಂದ, ಆಂಧ್ರದಿಂದ ಬಂದಿದ್ದಾರೆ. ಎಲ್ಲರೂ ಬಂದಿದ್ದಾರೆ. ಇಲ್ಲಿ ಏನು ಅಂತಂದರೆ, ನಾನು ಬಂದು ಎ ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ. ಲೋಕಲಲ್ಲಿ ಗೊತ್ತಿದೆ, 2ನೇ ಡಿಸ್ಟ್ರಿಕ್ಟಲ್ಲಿ ಕೂಡ ಗೊತ್ತಿದೆ. ಬಹುತೇಕ ನಾನು ನಾಯಕ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನನ್ನನ್ನು 1994ರಲ್ಲಿ ನಾನು ಮಂಡಲ ಪಂಚಾಯಿತಿಯಿಂದ ಅದಕ್ಕೆ ಬಿಫೋರ್ ಬಂದು ನಾನು ಮಂಡಲ ಪಂಚಾಯಿತಿಯಲ್ಲಿ ಸದಸ್ಯನಾಗಿದ್ದೆ 5 ವರ್ಷ. ಅದಾದ ನಂತರ ನಾನು ಬಂದು ಗ್ರಾಮ ಪಂಚಾಯಿತಿ ಸದಸ್ಯನಾಗಿ, ಆಮೇಲೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೆ. ತದನಂತರ ನಾನು ತಾಲೂಕು ಸೊಸೈಟಿಗೆ ಹೋದೆ. ಆಮೇಲೆ ಟಿ ಪಿನಲ್ಲಿ 2 ವರ್ಷ ಇದ್ದೆ. ಇವಾಗ ನಾನು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷನಾದಾಗ, ಇಲ್ಲೇ ನಮ್ಮ ಪಕ್ಕದಲ್ಲಿದ್ದಾರೆ, ಅವ್ರ ಅಣ್ಣ ಬಂದು ನನ್ನ ಹತ್ರ ಸದಸ್ಯರಾಗಿದ್ದರು. ಇವರೆಲ್ಲ ಕೂಡ ಆವಾಗ ಏನು ಮಾಡಿದ್ರು, ಕೆಲ ಸದಸ್ಯರು ಏನು ಮಾಡಿದ್ರು, ನಾನು ನಾಯಕ ಅಲ್ಲ, ನಾಯ್ಡು ಅಂತ ಕೆಲ ಸದಸ್ಯರು ನನ್ನ ಮೇಲೆ ಮಾನ್ಯ ಸಹಾಯಕ ಕಮಿಷನರ್ ಅವರ ನ್ಯಾಯಾಲಯಕ್ಕೆ ಅಪೀಲರು ಮೇಲ್ಮನವಿ ಸಲ್ಲಿಸಿದರು. ಆ ಮೇಲ್ಮನವಿ ಒಂದು ದೀರ್ಘವಾಗಿ 1994ರಿಂದ 1997ವರೆಗೂ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತು. ಪ್ರಕರಣ ನಡೆಯುವಾಗ ಮಾನ್ಯ ಜಡ್ಜ್ ಅವರು ಏನು ಮಾಡಿದ್ರು, ಗ್ರಾಮಕ್ಕೆ ಬಂದು ಬಂಗಾರಪೇಟೆ ತಾಲೂಕು ತಹಸೀಲ್ದಾರವನ್ನು ಅಪಾಯಿಂಟ್ಮೆಂಟ್ ಮಾಡಿ, ಅವರು ಬಂದು ಗ್ರಾಮದಲ್ಲಿ ವಿಚಾರಣೆ ಮಾಡಿ, ಮಾಜರ್ ಮಾಡಿ, ಪಂಚನಾಮೆ ಮಾಡಿ, ಇವರು ನಾಯ್ಡು ಅಲ್ಲ, ನಾಯಕ ಕಮ್ಯುನಿಟಿ ಅಂತ ಹೇಳಿ ದೃಢೀಕರಿಸಿ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರು. ಅವಾಗ ಮಾನ್ಯ ನ್ಯಾಯಾಲಯವೇನಾಯಿತು, 1997ನಲ್ಲಿ ಎಲ್ಲ ನಮ್ಮ ತಾತ, ಮುತ್ತಾತ, ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಣ್ಣ ತಮ್ಮಂದರು ಮತ್ತು ನಮ್ಮ ಇವರದೆಲ್ಲ ಕೂಡ ಜಾಲ ದಾಖಲಾತಿಗಳಾಗಿರ್ಬೋದು, ಕ್ರಯಪತ್ರಗಳು, ದಾನಪತ್ರಗಳು, ಶಾಶ್ವತ ಪತ್ರಗಳೆಲ್ಲ ತರಿಸ್ಕೊಂಡು ಇದು ಮಾಡಿ, ಅವರೆಲ್ಲ ಏನು ಮಾಡಿದ್ರು ಅಂತಂದರೆ ಅದೆಲ್ಲ ವೆರಿಫೈ ಮಾಡಿದ್ರು. ವಾದ ವಿವಾದಗಳು ನಡೆಯಿತು, ರಿಪೋರ್ಟ್ಸ್ ಎಲ್ಲ ಆಯಿತು, ಆರ್ಗ್ಯುಮೆಂಟ್ ಆಯಿತು. ನಮ್ಮ ಲಾಯರ್ ಬಂದು ರಿಟರ್ನ್ ಸ್ಟೇಟ್ಮೆಂಟ್ ಆಗಿದ್ರು, ಆರ್ಗ್ಯುಮೆಂಟು ಇವೆಲ್ಲ ನೋಡ್ಕೊಂಡು ಅವ್ರಿಗೆ ಎದುರುದಾರಿಗೆ ಸಾಕಷ್ಟು ಕಾಲಾವಕಾಶ ಕೊಟ್ಟು, ಆದರೂ ಕೂಡ ಎಲ್ಲ ಫೈನಲ್ ಆಗಿ ಇದು ಎಲ್ಲ ಕಾರಣಗಳಿಂದ ಇವರು ನಾಯಕ ಕಮ್ಯುನಿಟಿನೇ ನಾಯಕ ಅಂತೇಳಿ ತಹಸೀಲ್ದಾರ್ ಕೂಡ ದೃಢೀಕರಿಸಿದ್ದಾರೆ ಗ್ರಾಮದಲ್ಲಿ. ಇವರು ಶಾಲಾ ದಾಖಲಾತಿಗಳು ನೋಡಿದರೆ ಇವ್ರದ್ದೊಬ್ಬರದ್ದು ಮಾತ್ರ ನಾಯ್ಡು ಅಂತಿತ್ತು. ಅದು ಇಂಪಾರ್ಟೆಂಟ್ ಅಲ್ಲ, ಬೈ ಮಿಸ್ಟೇಕು ಯಾರೋ ಮುಖ್ಯೋಪಾಧ್ಯಾಯರಿಂದ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಅದನ್ನು ಮೇಲ್ಮನವಿಯನ್ನು ವಜಾಕರಿಸಿ ಇವರು ನಾಯಕ ಕ್ಯಾಸ್ಟೆ ಅಂತೇಳಿ ದೃಢೀಕರಿಸಿದ್ರು. ನಂಬರ್ 1. ನಂಬರ್ 2 ಏನು ಮಾಡಿದ್ರು, ನಾನು ಬಂದು ಹಾಗೆ ಬಂದು ಇದನ್ನು ಶಾಲಾ ದಾಖಲಾತಿಗಳಲ್ಲಿ ತಿದ್ದುಪಡಿಗೆ ಕೋಟೆ ಹಾಕ್ತು. ಆವಾಗ ಏನಾಯಿತು ಅಂತಂದರೆ, ಇದೆಲ್ಲ ನೋಟಿಫಿಕೇಷನ್ ಆಗಬೇಕು ಅಂತೇಳಿ ಒತ್ತಡ ಮಾಡಿದ್ರು. ಅದರೊಳಗೆ ಇತ್ತೀಚೆಗೆ ಕೆಲವರು, ಈ ವೆಂಕಟೇಶ್ ಗೌಡ ಅನ್ನೋನು ನಮ್ಮ ಅಂಗಡಿಗಳಿಗೆ ಗಲಾಟೆಗೆ ಬಂದು ಅನ್ನೆಸರಿಯಾಗಿ ಎಂಟ್ರಿ ಆದ. ಆಂಧ್ರಪೇಟೆಯಲ್ಲಿ ಒಂದು ಗಲಾಟೆ ನಡೆಯಿತು. ಅವರು ಯಾರೋ ನಮ್ಮ ಷೇರುದಾರರು ಇದ್ದರು, ನಮ್ಮ ಬಿಸ್ನೆಸ್ ಪಾರ್ಟ್ನರು ನಮ್ಗೆ ಅಂಗಡಿ ಖಾಲಿ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಗಲಾಟೆ ನಡೀತು. ಇವರು ಪಬ್ಲಿಕ್ಕಾಗಿ ಅವರ ಜೊತೆಗೆ ಸೇರಿಕೊಂಡು ವೆಂಕಟೇಶ್ ಗೌಡ ಜಾತಿ ನಿಂದನೆ ಮಾಡಿದ್ರು. ನಮ್ಮ ಕುಟುಂಬದವ್ರನ್ನೆಲ್ಲ ಪಬ್ಲಿಕ್ ರೋಡಲ್ಲಿ, ಅದಕ್ಕೆ ಸಾಕ್ಷಿಗಳಿಲ್ಲೇ ಇದ್ದಾರೆ. ಅದು ಏನಾಯಿತು, FIR ಆಯಿತು. ಇಲ್ಲೇ ಇದೆ, FIR ಇದೆ. FIR ಆದಮೇಲೆ ಏನು ಮಾಡ್ದ, ಇವನೇನು ಮಾಡ್ದ, ನಾನು ಪೇಪರ್ ರಿಪೋರ್ಟರ್, ನಾನು
ಪೇಪರ್ ಓನರ್ ನಾನು ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನು ಮಾಡ್ದ ಇವರು ನಾಯಕ ಅಲ್ಲ, ತಿರುಗಿನೂ ಅದೇ ಸರ್ಟಿಫಿಕೇಟ್ ತಗೊಂಡೋಗಿ ಜಾತಿ ಪರಿಶೀಲನಾ ಸಮಿತಿಗೆ ಪರಿಶೀಲನಾ ಸಮಿತಿಗೆ ಹಾಗೂ DC ಒಂದು ಅಪ್ಲಿಕೇಶನ್ ಹಾಕಿದ. ಅವ್ರ ಜೊತೆಗೆ ಬಂದು ಈ ಹೂವಳ್ಳಿ ಪ್ರಕಾಶ್ ಅಂತ ಹಿಡ್ಕೊಂಡು ಅವರು ಒಂದು ಅರ್ಜಿ ಹಾಕಿದರು. ಅದು ತಹಸೀಲ್ದಾರರು ಏನು ಮಾಡಿದ್ರು, ನಾಗವೇಣಿ ಮೇಡಮ್ ಅವರು ತಹಸೀಲ್ದಾರ್ ಆಗಿದ್ದರು. ಅವ್ರೇನು ಮಾಡಿದ್ರು, ಗ್ರಾಮಕ್ಕೆ ತಿರುಗಿನೂ ಮಾಜರ್ ಕಳಿಸಿದ್ರು ಅಧಿಕಾರಿಗಳನ್ನ, ಅಧಿಕಾರಿಗಳನ್ನ. ಅವ್ರು ಬಂದರು 13/3/2025 ಒಂದು ಗ್ರಾಮದಲ್ಲೆಲ್ಲ ವಿಚಾರಿಸಿ ಇಲ್ಲಿ ರಿಪೋರ್ಟ್ ಮಾಡಿದ್ರು, ಏನು ವಿಚಾರಣೆ ಮಾಡಿದ್ರು, ಮಾಜರ್ ಮಾಡಿದ್ರು. ತದನಂತರ ಮಾಜರ್ ಮಾಡಿ ಇವರು ನಾಯ್ಡು ಅಲ್ಲ ನಾಯಕ ಕ್ಯಾಸ್ಟ್ ಅಂತ ಹೇಳಿದ್ರು. ಯಾರು ಸುಳ್ಳು ದೂರು ಕೊಟ್ಟಿದ್ದಾರಂತೆ ಗ್ರಾಮಸ್ಥರು ಹೇಳಿದ್ದಾರೆ. ಅವೆಲ್ಲ ಕೂಡ ದಾಖಲೆಗಳು ಇಲ್ಲಿದೆ, ನಿಮಗೆ ಕೊಡ್ತೀನಿ. ಅದಾದಮೇಲೆ ಏನು ಮಾಡಿದ್ರು ಇವರು ನಾಗವೇಣಿ ಮೇಡಮ್ನವರು, ನಾವು ನನಗೆ ಒಂದು ಇದು ಕೊಟ್ಟರು, ನೀವು ಖುದ್ದು ನಿಮ್ಮ ಸರ್ಟಿಫಿಕೇಟ್ಗಳನ್ನ ತಗೊಂಬನ್ನಿ, ನಿಮ್ಮ ಮನೆಯವ್ರದ್ದು, ನಿಮ್ಮ ಹಿಂದೂ ಮುಂದೆ ನಿಮ್ಮ ತಾತ ಮುತ್ತಾತ ಅವ್ರದ್ದೆಲ್ಲ ಅಲ್ಲ, ನಿಮ್ಮ ಅಣ್ಣ ತಮ್ಮಂತ ತಗೊಂಡೋಗಿ ಇಲ್ಲಿ ಈ ಅರ್ಜಿಗಳನ್ನು ನಾನು ಏನು ಮಾಡಿದೆ, ಅರ್ಜಿ ಇದು ಒಂದೊಂದಾಗಿ ತೋರಿಸಪ್ಪ. ಇದು ನಮ್ಮ ತಾಯಿದು, ಅದೇ ತೆಗಿ ಹಾಗೆ ಈ ಕಡೆ ತಿರ್ಸಪ್ಪ ಸ್ವಲ್ಪ ನೋಡಿ. ಹೆಸರು ಹೇಳಿ ಕೊಡು. ನಮ್ಮ ಅಣ್ಣಂದು ಸೂಪಿ ಅಲ್ಲ, ಹೋಗ್ತೇ ಸೂಪಿ ಸಾಲು. ಸರಿಯಾಗಿ ತೋರ್ಸಪ್ಪ. ಬ್ರದರ್ ಈ ಸರ್ಟಿಫಿಕೇಟ್ ಇದೆ ನೋಡಪ್ಪ ಇಲ್ಲಿ. ಹೌದೌದು ಇದೆಯಪ್ಪ. ಸೀತಾರಾಮಯ್ಯ ಅವ್ರದ್ದು ನಮ್ದರ್ದು. ಅದು ಒಂದಲ್ಲ 10 ತಹಸೀಲ್ದಾರಿಂದ ತಗೊಂಡಿದ್ದೀನಿ. ಮೊದಲಿಂದ ತಗೊಂಡ್ಬರ್ತಾ ಇದ್ವಿ. ಇವರು ಒಂದು ಮಾತ್ರ ಹಾಕಿದ್ದಾರೆ. 2011 ಅವ್ರದ್ದು. ಇದು ಬಂದು ಶ್ವೇತಾ, ನನ್ನ ಮಗು ದೊಡ್ಡ ಮಗಳದು. ಶಿಲ್ಪ ನನ್ನ 2ನೇ ಮಗಳು. ಇದು ಬಂದು ನಮ್ಮ ದೊಡ್ಡಣ್ಣಂದು, ಆಂಧ್ರ ಪ್ರದೇಶ್. ನೋಡಿ ವಾಲ್ಮೀಕಿ ಅಂತಿದೆ ನೋಡಿ, ನೋಡಪ್ಪ ವಾಲ್ಮೀಕಿ ಅಂತ ಎಲ್ಲಿದೆ ನೋಡಪ್ಪ ಇಲ್ಲಿ. ಡೇಟ್ ಹೇಳು. ಇದು ವಾಲ್ಮೀಕಿ ಅಂತಿದೆ. ಯಾರ್ದಿದು? ಸುಮಿತ್ರಾ ದೇವಿ, ನಮ್ಮ ತಂಗಿ ಮಗಳದು ನಾಯಕ ಅಂತ ಇದೆ ನೋಡಿ, ಸುಮಿತ್ರಾ ದೇವಿ. ಇದು ಕೂಡ ಮುಂದೆ ನನ್ನ ಬಾಮೈದ ತಂಗಿ ಮಗ. ನಮ್ಮ ಅಣ್ಣನ ಮಗ, ದೊಡ್ಡ ಅಣ್ಣನ ಮಗ. ಹೌದು. ಮತ್ತೆ ಇನ್ನೊಂದೇನಂತಂದ್ರೆ, ನಾನು ಮದುವೆ ಆಗಿರೋ ಕೃಷ್ಣಗಿರಿ ಅಲ್ಲಿ ಬಂದ್ಬಿಟ್ಟು ಮ್ಯಾರೇಜ್ ಸರ್ಟಿಫಿಕೇಟ್ ಅಲ್ಲಿ ಅವ್ರ ಫಾದರ್ದು ನಾಯ್ಡು ಅಂತಿದೆ ಅಂತ ಹೇಳಿದ್ರು ನೋಡಿ. ಅದು ಇಲ್ಲಿದೆ ನೋಡಿ, ಇದು ವಾಲ್ಮೀಕಿ ಅವ್ರದ್ದು. ನಾನು ಮದುವೆ ಆಗಿರೋ ಇದು ಸುಳ್ಳು ವಾಲ್ಮೀಕಿ ಅಂತಿದೆ. ಎಲ್ಲ ವಾಲ್ಮೀಕಿ ಅಂತಿದೆ. ತಿಮ್ಮಪ್ಪ ಅಂತ ನಮ್ಮ ದೊಡ್ಡಣ್ಣ, ಆಂಧ್ರ ಪ್ರದೇಶಲ್ಲಿ ನೋಡಿ ವಾಲ್ಮೀಕಿ 1941 ಸರ್ಟಿಫಿಕೇಟ್ ಇದು, ಕಾಡಪುತ್ಗುರ್ದು. ನಮ್ಮ ಅಮ್ಮಂದು ಇಲ್ಲಿ AC ಕೋರ್ಟ್ ಕಂಪ್ಲೀಟ್ AC ಕೋರ್ಟಲ್ಲಿ ಸಬ್ಮಿಟ್ ಮಾಡಿರೋದು. AC ಕೋರ್ಟ್ ELN 5/94/95 AC ಕೋರ್ಟ್ ನೋಡಿ. ಓದ್ತೀನಿ ನಾನು. ಇಲ್ಲಾಗಿರುವ ಕೆಲವೊಂದು ಮುತ್ತಾತದ್ದು ಕೆಲವೊಂದು ರೆವಿನ್ಯೂ ದಾಖಲೆಗಳನ್ನು ಹಾಜರುಪಡಿಸಿದ್ದಾರೆ. ನಾನು ಅಂದರೆ ಎದುರುದಾರರು ಎ ಕೃಷ್ಣಪ್ಪ ಅಂತ ಎದುರುದಾರ ಮೇಲ್ಮನವಿದಾರರು ಅವರು. ಆಯಿತಾ? ಕ್ರಯಪತ್ರ, ದಾನಪತ್ರಗಳನ್ನು ಹಾಜರುಪಡಿಸಿ, ಆಮೇಲೆ ಶಾಶ್ವತ ಪಟ್ಟಗಳನ್ನು ಲಗತ್ತಿಸಿ, ಆ ಪತ್ರಗಳಲ್ಲಿ ಅದರ ಪೂರ್ವಿಕರು ಅಲ್ಲಿ ಇದು ವಾಲ್ಮೀಕಿ ನಾಯಕ ಎಂಬುದಾಗಿ ಮತಸ್ಥರು ಅಂತ ವಾಲ್ಮೀಕಿ ನಾಯಕ. ಕೋರ್ಟು
ಆಮೇಲೆ ಅಂದಿನ ಅವರ ಬಗ್ಗೆ ಎದುರುದಾರರ ವಕೀಲರು ಮೇಲ್ಕಂಡ ಅಂಶಗಳನ್ನು ಲಿಖಿತ ವಾದದಲ್ಲಿ ಮಂಡಿಸಿ ಹಾಜರುಪಡಿಸಿರುತ್ತಾರೆ. ಎರಡನೇ ತಹಸೀಲ್ದಾರ್ ಅಂದಿನ ತಹಸೀಲ್ದಾರ್ ಬಂಗಾರಪೇಟೆ ತಾಲೂಕಿನವರು ಪತ್ರದ ಸಂಖ್ಯೆ CCR 32/96/97 ದಿನಾಂಕ 20/8/1996 ಎದುರುದಾರರ ಅಂದರೆ ಕೃಷ್ಣಯ್ಯ ಕೃಷ್ಣಪ್ಪನವರ ಗ್ರಾಮದಲ್ಲಿ ವಿಚಾರಣೆ ಮಾಡಿ ಗ್ರಾಮ ಮಾಜರ್ ಮಾಡಿ ಪಂಚನಾಮೆ ಮಾಡಿ ಎದುರುದಾರರಾದ ಎ ಕೃಷ್ಣಪ್ಪನವರು ನಾಯಕ ಎಂಬುದಾಗಿ ದೃಢೀಕರಿಸಿರುತ್ತಾರೆ. ನೋಡಿ ಸರ್, ಅಂಡರ್ಲೈನ್ ಮಾಡಿದ್ದೀವಿ, ನಿಮ್ಗೆ ಕಾಪಿ ಕೊಡ್ತೀನಿ ಬೇಕಂದರೆ. ಇದು ದೃಢೀಕರಿಸುವುದರಿಂದ ಮೇಲ್ಮನವಿಯನ್ನು ಇದು ನಾಯಕ ಎಂಬುದಾಗಿ ದೃಢೀಕರಿಸಿರುವುದರಿಂದ ಈ ಮೇಲ್ಮನವಿಯನ್ನು ಅಂಗೀಕರಿಸಲು ರಹವಿಲ್ಲದ ಕಾರಣ ಮೇಲ್ಮನವಿಯನ್ನು ವಜಾಕರಿಸಲಾಗಿದೆ. ಆವಾಗಲೇ ಇವರು ನಾಯಕರನ್ನು ದೃಢೀಕರಿಸಿದೆ. ಸರಿ, 29/2025 ತಹಸೀಲ್ದಾರ್ ರಿಪೋರ್ಟ್ ಮೇಲೆ ಇದೆಲ್ಲ ಕೂಡ ನಾನು ಅರ್ಜಿಯಲ್ಲಿ ತಿಳಿಸಿದ್ದೀನಿ. ಅರ್ಜಿ ಕೊಡಪ್ಪ. ವಿವರವಾಗಿ ಎಲ್ಲ ಸಂಗತಿಗಳನ್ನು ಇದು ಮಾಡಿ ಮಾನ್ಯ DC ಸಾಹೇಬರಿಗೆ ಅರ್ಜಿ ಕೊಟ್ಟಿರ್ತೇನೆ. ಎಲ್ಲ ದಾಖಲೆಗಳನ್ನು ಲಗತ್ತಿಸಿ ವಿಚಾರಗಳನ್ನು ಇರಪ್ಪ. ಇದು ಪರಿಶೀಲನಾ ಸಮಿತಿ ಕೂಡ ಒಂದು ಅರ್ಜಿ ಕೊಟ್ಟಿದ್ದೀನಿ. ಜಾಯಿಂಟ್ ಡೈರೆಕ್ಟರ್ ಅವರು ಕೊಟ್ಟಿದ್ದೀನಿ. ಇದೆಲ್ಲ ಕೂಡ ನೋಡಿಲ್ಲ, ಏನು ನಮ್ಮ ಸರ್ಟಿಫಿಕೇಟ್ಗಳೆಲ್ಲ ಕೂಡ ಪಕ್ಕಕ್ಕೆ ಇಟ್ಬಿಟ್ರು. ನಮ್ಮ ಅಣ್ಣ ತಮ್ಮ ನಾವೇನು ಹೇಳಿದ್ದೀವಿ ಅರ್ಜಿ ಕೊಟ್ಟಿದ್ದೆಲ್ಲ ಪಕ್ಕಕ್ಕೆ ಇಟ್ಬಿಟ್ರು. ಆಮೇಲೆ ಸರ್ಕಾರಿ ನ್ಯಾಯಾಲಯ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮತ್ತು ಅಂದರೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಆದೇಶ ಏನು ಮಾಡಿದ್ದಾರೆ, ಸರ್ಟಿಫಿಕೇಟ್ ಮಾತ್ರ ಗಣನೆಗೆ ತಗೊಳ್ಳೋಕ್ಕೆ ಬರೋದಿಲ್ಲ. ಇದು ಓದ್ತೀನಿ ಸ್ವಲ್ಪ. ಒಂದೇ ಒಂದು ಸೆಂಟೆನ್ಸ್. ಕಾಲೇಜುಗಳಲ್ಲಿನ ಸಾಕ್ಷ್ಯಾಧಾರಗಳಿಂದ ಒಬ್ಬ ವ್ಯಕ್ತಿಯ ಜಾತಿಯನ್ನು ನಿರ್ಧರಿಸಲು ಕಾನೂನುಗಳಲ್ಲಿ ಅವಕಾಶವಿರುವುದಿಲ್ಲ ಹಾಗೂ ಸಕ್ರಮವಾಗುವುದಿಲ್ಲವೆಂದು ಆದೇಶಿಸಿದೆ. ಇದು ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್. ಲಿಖಿತ ಸಾಕ್ಷ್ಯಾಧಾರಗಳ ಜೊತೆಗೆ ಆಯಾ ವ್ಯಕ್ತಿಗಳ ಬಗ್ಗೆ ಅವರ ಮೂಲದ ಗ್ರಾಮದಲ್ಲಿ ವಿಚಾರಣೆ ನಡೆಸಿ ಹೇಳಿಕೆಯನ್ನು ಪಡೆದು ಅವಶ್ಯಕತೆ ಇದ್ದಲ್ಲಿ ಕಾಯ್ದೆಯಡಿ ಯೋಜಿಸಲಾಗಿರುವ ಅಧಿಕೃತ ಅಧಿಕಾರಿಗಳಿಂದ ತನಿಖೆ ಮಾಡಿ ಪಂಚನಾಮೆಯನ್ನು ಮಾಡಿಸಿ ಅರ್ಜಿದಾರರಿಗೆ ಪಾಟಿಸಲು ಅವಕಾಶ ನೀಡಿ ಎಲ್ಲ ಸತ್ಯಾಂಶಗಳನ್ನು ಜಾತಿಯನ್ನು ನಿರ್ಧರಿಸಬೇಕಾಗುತ್ತದೆ. ಇದು ನಿಮಗೆ ಒಂದು ಕಾಪಿ ಕೊಡ್ತೀನಿ. ಇದು ನೋಡಿ, ದಯವಿಟ್ಟು ಭಾಳ ಇಂಪಾರ್ಟೆಂಟು. ಯಾವಾಗ ಮಾಡಿರೋದು ಅಂತಂದರೆ 21/3/2018 ಸರ್ಕಾರ ಎಲ್ಲ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳ ಆದೇಶದಂತೆ ಸರ್ಕಾರ ಒಂದು ಆದೇಶ ಮಾಡಿ ಎಲ್ಲ ಯಾರ್ಯಾರು ಕಳಿಸಿದ್ದಾರೆ ಅಂತಂದರೆ ಕಂದಾಯ ಇಲಾಖೆ, ಬೊಮ್ಮಗಳ ಕಟ್ಟಡಿ ಬೆಂಗಳೂರು, ಆಯುಕ್ತರು ಸಮಾಜ ಕಲ್ಯಾಣ ಇಲಾಖೆ, ನಿರ್ದೇಶಕರು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಬೆಂಗಳೂರು, ಅಪರ ಪೊಲೀಸ್ ನಿರ್ದೇಶಕರು ಮತ್ತು ಹಕ್ಕುಜಾರಿ ಅಂದರೆ CRE ಸೆಲ್ ಬೆಂಗಳೂರು, ಎಲ್ಲ ಜಿಲ್ಲಾಧಿಕಾರಿಗಳಿಗೆ, ಎಲ್ಲ ಜಂಟಿ ಮತ್ತು ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ, ಎಲ್ಲ ಯೋಜನಾ ಸಮನ್ವಯಾಧಿಕಾರಿ, ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನಾ ಜಿಲ್ಲಾ ಪರಿಶಿಷ್ಟ ಪಂಗಡಗಳ ಅಧಿಕಾರಿಗಳಿಗೆ, ನಿರ್ದೇಶಕರು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ, ಇದರ ಮುಖಾಂತರ ಎಲ್ಲ ಉಪವಿಭಾಗ ಅಂದರೆ ಅಸಿಸ್ಟೆಂಟ್ ಕಮಿಷನರ್ಗಳಿಗೆ, ಎಲ್ಲ ತಹಸೀಲ್ದಾರ್ಗಳಿಗೆ ಇಲ್ಲಿದೆ ನೋಡಿ. ಆಮೇಲೆ ಎಲ್ಲ ಸಹಾಯಕ ಗ್ರೇಡ್ 1, 2 ಸಮಾಜ ಕಲ್ಯಾಣ ಇಲಾಖೆ 5, 6, 8, 9 ಮತ್ತು 10ರವರೆಗೆ ಆಯುಕ್ತರು ಸಮಾಜ ಕಲ್ಯಾಣ ಇಲಾಖೆ, ಇವರ ಮುಖಾಂತರ ಶಾಖಾ ರಕ್ಷಣಾ ಕಡತ ಹೆಚ್ಚುವರಿ ಪ್ರತಿಗಳನ್ನು ರವಾನಿಸಲಾಗಿದೆ. ಪ್ರತಿಗಳು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಸಮಾಜ ಕಲ್ಯಾಣ ಇಲಾಖೆ, ಅವರ ಆಪ್ತ ಕಾರ್ಯದರ್ಶಿ ವಿಧಾನಸೌಧ ಬೆಂಗಳೂರು, ಸರ್ಕಾರ ಜಂಟಿ ಕಾರ್ಯದರ್ಶಿ ಸಮಾಜ ಕಲ್ಯಾಣ ಇಲಾಖೆ ಆಪ್ತ ಸಹಾಯಕರು ವಿಕಾಸಸೌಧ ಬೆಂಗಳೂರು, ಸರ್ಕಾರದ ಉಪ ಕಾರ್ಯದರ್ಶಿ ಸಮಾಜ ಕಲ್ಯಾಣ ಇಲಾಖೆ ಆಪ್ತ ಸಹಾಯಕರು ವಿಧಾನಸೌಧ ಬೆಂಗಳೂರು. ಇದನ್ನು ಈ ಆದೇಶವನ್ನು ಸರ್ಟಿಫೈ ಮಾಡಿದ್ದಾರೆ ನೋಡಿ. 2 ಇದು ಸರ್ಟಿಫೈಡ್ ಕಾಪಿ, ಬರೀ ಇದೆಲ್ಲ ಪ್ರಿಂಟ್ಔಟ್ ಕಾಪಿ ಅಲ್ಲ ಇದು. ಆ್ಯಕ್ಚುಲಿ ನಾನು ತರಿಸ್ಕೊಂಡಿದ್ದು ಅದೇ 2024-2020 ಒಂದು ಆದೇಶ ಮಾಡಿದ್ದಾರೆ ನೋಡಿ ಸರ್. ದಾಖಲಾತಿಗಳಲ್ಲಿ ಮುಖ್ಯೋಪಾಧ್ಯಾಯರು
ಯಾವುದೇ ವಿಚಾರಣೆ ಇಲ್ಲದೆ ಪೋಷಕರು ನೀಡಿದ ಮಾಹಿತಿ ಮೇಲೆ ಜಾತಿಗಳನ್ನು ನಮೂದಿಸುತ್ತಾರೆ. ಕರೆಕ್ಟಾ? ಅಂದರೆ ಶಾಲಾ ದಾಖಲಾತಿಗಳಲ್ಲಿ ಇವರು ಶಿಕ್ಷಕರು ಇದು ತಪ್ಪಾಗಿ ನಮೂದು ಮಾಡಿರ್ತಾರೆ ಅನ್ನೋ ಒಂದು ಉದ್ದೇಶ. ಆದ್ದರಿಂದ ಶಾಲಾ ದಾಖಲಾತಿಗಳಲ್ಲಿ ನಮೂದಿಸಿರುವ ಜಾತಿಯೇ ನೈಜ ಜಾತಿ ಎಂದು ಪರಿಗಣಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಶಾಲಾ ದಾಖಲಾತಿಗಳನ್ನು ತಪ್ಪು ಜಾತಿ ನಮೂದಾಗಿದ್ದಲ್ಲಿ ಸಂಬಂಧಪಟ್ಟ ಅರ್ಜಿದಾರರು ಮೊದಲು ಜಾತಿ ಪ್ರಮಾಣ ಪತ್ರ ಪಡೆದು ಆಮೇಲೆ ತಿದ್ದುಪಡಿ ಮಾಡ್ತಕ್ಕದ್ದು. ಇದು ಸರ್ಕಾರ ಎರಡನೇ ಸುತ್ತೋಲೆ, ಹೈಕೋರ್ಟು, ಸುಪ್ರೀಂ ಕೋರ್ಟ್ ಆರ್ಡರ್. ನಾನು ನಮ್ಮ ದಾಖಲೆಗಳ ಸಹಿತ ಸುತ್ತೋಲೆಗಳ ಸಹಿತ ನೀಡಿದ್ದೀನಿ. ಆದರೂ ಕೂಡ ಇದು ಒಂದನ್ನು ಕೂಡ ಪರಿಗಣಿಸಿಲ್ಲ. ನಮ್ಮ ಕುಟುಂಬವನ್ನು ಉದ್ದೇಶಪೂರ್ವಕವಾಗಿ ಕಾನೂನುಬಾಹಿರವಾಗಿ ಈ ದೂರುದಾರರ ಜೊತೆ ಶಾಮೀಲಾಗಿ ನಮ್ಮ ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಅಂತ ಹೇಳಿ ಏನು ನಮ್ಮ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಅದನ್ನೆಲ್ಲ ಕೂಡ ಬದಿಗೊತ್ತಿ ನಮ್ಮ ಮೇಲೆ ಬೇಕಾಗಿ ಈ ಇವನು ಗೌಡ ಅನ್ನೋನು ಯಾರು ವೆಂಕಟೇಶ್ ಗೌಡ ಮತ್ತು ಇವನ್ನ ಜೊತೆ ಅವರು ಶಾಮೀಲಾಗಿ ನಮಗೆ ಅನ್ಯಾಯ ಮಾಡಬೇಕು ಅಂತ ತಹಸೀಲ್ದಾರ್ ಅವರು ನನಗೆ ಇದು ಮಾಡಿದ್ದಾರೆ. ಇದರಿಂದ ಭಾಳ ನೊಂದಿದ್ದೀನಿ ನಾನು. ನನಗೆ ಆರೋಗ್ಯ ಎಲ್ಲ ಕಟ್ಟಿದೆ. ನಾಯಕ ಜಾತಿ ಇಲ್ಲವೆಂದು ನಾನು ಪಂಚಾಯಿತಿ ಸದಸ್ಯನಾಗಿ ನಂತರ ಅಧ್ಯಕ್ಷನಾಗಿದ್ದು ಕಾನೂನು ಬಾಹಿರವೆಂದು ನನ್ನ ಮೇಲೆ ಸಹಾಯಕ ಕಮಿಷನರ್ ನ್ಯಾಯಾಲಯದಲ್ಲಿ ರಾಜಕೀಯ ದುರುದ್ದೇಶದಿಂದ ಕೆಲ ಪಂಚಾಯಿತಿ ಸದಸ್ಯರು 1994ರಲ್ಲಿ ಬಂದು ಸಹಾಯಕ ಕಮಿಷನರು ನ್ಯಾಯಾಲಯದ ಪ್ರಕರಣ ದಾಖಲಿಸಿದರು. ಸದರಿ ನ್ಯಾಯಾಲಯವು ಕೆಲವು ಅಧಿಕಾರಿಗಳನ್ನು ನೇಮಿಸಿ 100 ವರ್ಷಗಳ ಹಿಂದೆ ನಮ್ಮ ಪೂರ್ವಜರ ವಾಸಸ್ಥಳಗಳಲ್ಲಿ ಅಂದರೆ ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಿಗೆ ಕಳಿಸಿ ಸಂಬಂಧಿಕರ ಹಾಗೂ ಸಮುದಾಯದ ಆಚಾರ ವಿಚಾರಗಳ ಜಾತಿ ವಿವರಗಳನ್ನು ಪಡೆದು ಪಂಚನಾಮೆ ಮಾಡಿ ನನ್ನ ಜಾತಿ ವಾಲ್ಮೀಕಿ ವಂಶಸ್ಥನೆಂದು ನಾಯಕ ಜಾತಿ ಎಂಬುದಾಗಿ ದೃಢಪಡಿಸಿ ಸದರಿ ನ್ಯಾಯಾಲಯಕ್ಕೆ ಸಲ್ಲಿಸಿ ದೀರ್ಘವಾದ ವಿಚಾರಣೆ ನಡೆಸಿ ನಂತರ ಸದರಿ ನ್ಯಾಯಾಲಯವು ಮೇಲ್ಮನವಿದಾರರ ಮನವಿಯನ್ನು ವಜಾಕರಿಸಿ ನನ್ನ ಜಾತಿ ನಾಯಕ ಎಂದು ದೃಢೀಕರಿಸಿ ಆದೇಶಿಸಿದೆ. ಏನು ಸರ್? ಆದರೆ ಈಗ ನಮ್ಮ ವೈಯಕ್ತಿಕ ಶತ್ರುತ್ವವನ್ನು ಹೊಂದಿದ್ದ ಒಬ್ಬ ಮುಂದುವರಿದ ಗೌಡ ಜಾತಿಯ ವೆಂಕಟೇಶ್ ಗೌಡ ಎಂಬವರು ಈ ದಲಿತ ಮುಖಂಡರ ಜೊತೆಗೂಡಿ, ಆದರೆ ಗೌಡರ ಜಾತಿಗೆ ಯಾರೋ ದಲಿತ ಮುಖಂಡ ಅಂತಂದರೆ ಇವರು ಹೂವಳ್ಳಿ ಪ್ರಕಾಶ್ ಅವರು ಮಾತ್ರ ಜೊತೆಗೂಡಿ ಅವ್ರ ಜಾತಿಗೆ ಸೇರಿ ತಹಸೀಲ್ದಾರ್ ಅವನನ್ನು ಇದೇ ಇವ್ರ ಜಾತಿಗೆ ಸೇರಿರೋ ನಮ್ಮ ಮೇಡಮ್ ತಹಸೀಲ್ದಾರ್ ಮೇಡಮ್ ನಾಗವೇಣಿಯವರು ಅವರ ಮನವೊಲಿಸಿ ಜಿಲ್ಲಾಧಿಕಾರಿಗಳ ಕಾರ್ಯದಲ್ಲಿನ ವ್ಯವಸ್ಥೆಗಳನ್ನು ಅವರ ಅನುಕೂಲಕ್ಕೆ ತಕ್ಕಂತೆ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಿ ನನ್ನ ಮೇಲಿನ ದೂರಿನನ್ವಯ ನಡೆಯಬೇಕಾಗಿದ್ದ ತನಿಖಾ ಕ್ರಮವನ್ನು ಹಾಗೂ ತನಿಖೆಯಲ್ಲಿ ಅಳವಡಿಸಬೇಕಾಗಿದ್ದ ಮಾನದಂಡಗಳನ್ನು ಉಲ್ಲಂಘನೆ ಮಾಡಿ ನನಗೆ ನೋಟಿಸ್ ಜಾರಿನೇ ಮಾಡಲಿಲ್ಲ. ನನಗೆ ಅವಕಾಶ ನೀಡದೆ ಪರಿಶೀಲನಾ ಸಭೆಗೆ ನನ್ನನ್ನು ಹಾಜರಾಗದ ರೀತಿ ಪಿತೂರಿ ಮಾಡಿ ಹಾಗೆಯೇ ನನ್ನ ಉನ್ನತ ಅಧಿಕಾರಿಗಳು ಹಾಗೂ ತಹಸೀಲ್ ನಿರ್ದೇಶ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳ ಆದೇಶಗಳನ್ನು ಪಾಲಿಸದೆ ನನ್ನ ತಂದೆ ತಾಯಿಯರ ಅಜ್ಜಿ ತಾಯಿಯವರ ಮತ್ತು ಅಣ್ಣ ತಮ್ಮಂದಿರ ಶಾಲಾ ದಾಖಲಾತಿಗಳನ್ನು ಪರಿಶೀಲಿಸದೆ ಆಧಾರರಹಿತ ಜಾತಿಯ ನನ್ನ ಹೆಸರು ನಾಯ್ಡು ಜಾತಿಗೆ ಸೇರಿರುವುದಾಗಿ ನೀಡಿರುವ ಕಾನೂನು ಬಾಹಿರ ತೀರ್ಪನ್ನು ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರ ಆದೇಶವನ್ನು ರಾಜ್ಯ ಟ್ರೈಬಲ್ ಅಪಿಲೇಟ್ ಟ್ರಿಬ್ಯುನಲ್ ನ್ಯಾಯಾಲಯವು ಕರ್ನಾಟಕ ರಾಜ್ಯ ಟ್ರೈಬಲ್ ಅಪಿಲೇಟ್ ಟ್ರಿಬ್ಯುನಲ್ ನ್ಯಾಯಾಲಯವು ರದ್ದುಪಡಿಸಿದೆ. ಇವರು ದೋಷಪೂರಿತವಾದಂಥ ಆದೇಶವನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಪರಿಶೀಲನಾ ಸಮಿತಿಯ ಆದೇಶವನ್ನು ರದ್ದುಪಡಿಸಿದೆ. ಒಂದು ನೀಡಿದೆ. ಇವ್ರ ಮೇಲೆ ಯಾವುದೇ ಕ್ರಮ ತಗೋಬಾರ್ದು ಅಂತೇಳಿ ಕಾಪಿಗಳು ಕೊಡ್ತೀನಿ ನಿಮಗೆ. ಆಮೇಲೆ ಕರ್ನಾಟಕದಲ್ಲಿ ಇವ್ರನ್ನ ನಾಯಕ ಅಂತ ಆಮೇಲೆ ಹಲವಾಗ್ತಾರೆ ಪಜಾಮ ಈ ಅಂದರೆ ಸ್ಪೆಸಿಫಿಕ್ ಆಗಿ ಹೇಳ್ಬಿಡ್ತಾರೆ ನಾಯ್ಡು ಈಸ್ ನಾಟ್ ಎ ಕ್ಯಾಸ್ಟ್. ಇಲ್ಲಿ ನಮ್ಮ ಇವರು ಅಡ್ವೊಕೇಟ್ ಇದ್ದಾರೆ. ನಾಯ್ಡು ಈಸ್ ನಾಟ್ ಎ ಕ್ಯಾಸ್ಟ್, ಇದು ಟೈಟ್ಲ್ ಆಫ್ ದ ಕ್ಯಾಸ್ಟ್. ಇದು ಯಾರಿಗೆ ಕರೀತಾರೆ ಅಂತಂದರೆ ಆಂಧ್ರ ಪ್ರದೇಶದಲ್ಲಿ ಬಲಿಜ ಮತ್ತು ಕಮ್ಮ, ಅದರ ಪಕ್ಕದ ಕರ್ನಾಟಕದಲ್ಲಿ ಆಗಿರ್ಬೋದು, ತಮಿಳುನಾಡಿನಲ್ಲಿ ಏನಾಗುತ್ತೆ ಪ್ರಬಲವಾದಂಥ ಈ ಕಮ್ಯುನಿಟಿಗೆ ನಾಯ್ಡು ಅಂತ ಟೈಟ್ಲ್ ಕೊಟ್ಟು ಕರೀತಾರೆ. ಬಟ್ ಕರ್ನಾಟಕದಲ್ಲಿ ನಾಯ್ಡು ಅನ್ನೋ ಕಾಸ್ಟ್ ಬಂದು ಕ್ಯಾಸ್ಟ್ ಅಲ್ಲ. ಏನು ಸರ್? ಇದರಿಂದ ಏನಾಗಿದೆ ಅಂತಂದರೆ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಧಕ್ಕೆ ತರುವ ನಿಟ್ಟಿನಲ್ಲಿ
ಸಂಬಂಧಪಟ್ಟ ಉನ್ನತಾಧಿಕಾರಿಗಳು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹಾಗೂ ಉಚ್ಚ ನ್ಯಾಯಾಲಯ ತೀರ್ಪುಗಳನ್ನು ಹಾಗೂ ಅದಕ್ಕೆ ಸಂಬಂಧಪಟ್ಟ ಸರ್ಕಾರದ ಆದೇಶಗಳನ್ನು ಹಾಗೂ ನಿಯಮಗಳನ್ನು ಪಾಲಿಸದೆ ಮಾನ್ಯ ಸದರಿ ನ್ಯಾಯಾಲಯಗಳ ತೀರ್ಪನ್ನು ಹಾಗೂ ಸಂಬಂಧಪಟ್ಟ ಸರ್ಕಾರದ ಆದೇಶಗಳನ್ನು ಪಾಲಿಸದೆ ಏಕಪಕ್ಷೀಯವಾಗಿ ದೂರುದಾರರ ಜೊತೆ ಇವರು ಅಧಿಕಾರಿಗಳ ಜೊತೆ ಶಾಮೀಲಾಗಿ ಏಕಪಕ್ಷೀಯ ಆದೇಶ ಮಾಡಿ ಕ್ರಮಬದ್ಧವಾಗಿರುವ ವ್ಯಕ್ತಿ ಅಥವಾ ವ್ಯಕ್ತಿಗಳ ವಿರುದ್ಧ ದೋಷಪೂರಿತ ಆದೇಶಗಳನ್ನು ಸಾಮಾಜಿಕ ಹಾಗೂ ಸಂವಿಧಾನ ಮೌಲ್ಯಗಳನ್ನು ತಿರಸ್ಕರಿಸುವುದನ್ನು ಮಾನ್ಯ ಸರ್ಕಾರ ಸೂಕ್ತ ಉಗ್ರ ಕ್ರಮಗಳನ್ನು ಇವರ ವಿರುದ್ಧ ಜರುಗಿಸಬೇಕೆಂದು ನಾನು ರಾಜ್ಯ ಮಟ್ಟದಲ್ಲಿ ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಗವರ್ನರ್ಗೆ, ಮಾನ್ಯ ನಮ್ಮ ಏನಿದು ರಾಷ್ಟ್ರಪತಿಯವರು ಕೂಡ ನಾನು ಒತ್ತಾಯ ಮಾಡಿ ಬರೆದು ತಿಳಿಸಲು ಆಶಿಸುತ್ತೇನೆ. ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ನನಗೇನಾದರೂ ತೊಂದರೆ ಆದರೆ ಇವರೇ ನನಗೆ ಕಾರಣ ಅಂತ. ಇವರು ಹಾಗೂ ಮೇಲ್ಮನವಿ ಪ್ರಾಧಿಕಾರಿಗಳು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ನಂಬರ್ 34 ಇದು ರಾಜ್ಯ ಟ್ರೈಬಲ್ ಟ್ರಿಬ್ಯುನಲ್ ಅಥಾರಿಟಿ ಅಂತೇಳಿ ಇದೇ ಇದು ಸಂಬಂಧಪಟ್ಟ ನ್ಯಾಯಾಲಯ. ಇದರಲ್ಲಿ ಅಧಿಕಾರದ ಮೇಲೆ ಉಲ್ಲೇಖಿಸಿರುವ ಕಾರಣದಿಂದಾಗಿ ದೋಷಪೂರಿತ ಜಿಲ್ಲಾಧಿಕಾರಿಗಳ ಕೋಲಾರ ಜಿಲ್ಲೆಯವರ ನಡವಳಿ ಆದೇಶ ಸಂಖ್ಯೆ ಜಮ್ನಿ ಸಾಕಾಯಿ ಕೋ ಬಾಕ್ಸಿಯಾರ್ 24-25 ದಿನಾಂಕ 24/9/2025 ಆದೇಶವನ್ನು ರದ್ದುಗೊಳಿಸಿದೆ. ಇದು ಇವರು ಬಂದು ಇವ್ರ ಮೇಲೆ ಯಾವುದೇ ಕ್ರಮ ತಗೋಬಾರ್ದು, ಇವರನ್ನು ನೋಟಿಸ್ ಕೊಡದೆ ಇದು ಆದೇಶ ಮಾಡಿದರೆ ತಪ್ಪು ಅಂತ ಮಾಡಿದ್ದಾರೆ. ಇದು ತಡೆ ಹಿಡಿದಿದೆ ಅವ್ರದ್ದು ಆದೇಶವನ್ನು. ಯಾರನ್ನ DC ಆರ್ಡ್ರು ಆಮೇಲೆ ಜಾತಿ ಪರಿಶೀಲನಾ ಸಮಿತಿ ಆದೇಶಗಳನ್ನು ತಳ್ಳಿ ಹಾಕಿದೆ. ಅಂದರೆ ಸ್ಟೇ ಕೊಟ್ಟ ಮೇಲೆ ಇದು ಮೊನ್ನೆ ಕೊಟ್ಟಿರೋದು. ಇದು 14/10 ಏನು ಅದು ಓದಬೇಕಾ? ಕೃಷ್ಣಪ್ಪ ತಮ್ಮವರು ಎ ಸೀತಾರಾಮಯ್ಯ ಅಂತ ಸರ್. ನಾವು ಇದ್ರ ಬಗ್ಗೆ ಎಲ್ಲ ದಾಖಲಾತಿಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರಿಗೂ ಸಹ ನಾವು ಪ್ರತಿಯೊಂದು ಪೇಪರು ಪೂರ್ವಿಕರದ್ದು ಮತ್ತು ನಮ್ಮ ಅಣ್ಣ ತಮ್ಮಂಥದ್ದು ಎಲ್ಲ ದಾಖಲಾತಿಗಳು ಮತ್ತು ವಿಲೇಜಲ್ಲಿ ಸಂಗ್ರಹ ಮಾಡಿದಂಥ ಇದು ಮಾಜರು ಇದನ್ನೆಲ್ಲ ಸಹ DC ಸಾಹೇಬರಿಗೂ, ತಹಶೀಲ್ದಾರ್ಗೂ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಎಲ್ರಿಗೂ ನಾವು ಸಹ ಕೊಟ್ಟಿದ್ದೀವಿ. ಕೊಟ್ಟದ ಮೇಲೂ ಸಹ ಇವರು ಪದೇ ಇದನ್ನು ಅಲ್ಲಲ್ಲಿ ಈಗ ಗೌಡಣ್ಣವರು ಮತ್ತು ಓಳ್ಳಿ ಪ್ರಕಾಶಣ್ಣವರು ಇದನ್ನು ಇವ್ರ ಮೇಲೆ ದ್ವೇಷಕ್ಕಾಗಿ ಸುಳ್ಳಾರೋಪ ಮಾಡಿಕೊಂಡು ನಮ್ಮ ಕುಟುಂಬವನ್ನು ಮಾನ ಮರ್ಯಾದೆ ತೆಗಿಬೇಕು, ನಮ್ಮ ಜಾತಿಗಳಿಗೆ ಜಗಳ ಇಡಬೇಕು ಅನ್ನೋ ಉದ್ದೇಶದಿಂದ ಇವರು ಈ ಥರ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಮದುವೆ ಆಗಿರೋದಾಗಲಿ, ನಮ್ಮ 3 ಅಣ್ಣ ತಮ್ಮಂದರು ತಮಿಳ್ನಾಡಲ್ಲಿ ಮದುವೆ ಆಗಿರೋದು, ಪ್ಯೂರ್ಲಿ ವಾಲ್ಮೀಕಿ ಅವ್ರನ್ನೇ ಮದುವೆ ಆಗಿರ್ತೀವಿ. ಅಲ್ಲಿ ವಿಲೇಜ್ಗಳೇ ಅವರೇ, ಆಯಿತಾ. ನಮ್ಮ ಪೂರ್ವಜರು ಎಲ್ಲರೂ ಸಹ 100 ವರ್ಷದಿಂದ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರಾಗಿರ್ತಾರೆ, ಅದು ಎಲ್ರಿಗೂ ಗೊತ್ತು. ಮತ್ತು ಪೊಲೀಸ್ ಈ ಗಲಾಟೆ ವಿಷಯದಲ್ಲಿ ಈ ಗೌಡಣ್ಣವರು ನಮ್ಮ ಇದ್ರ ಬಗ್ಗೆ ಪದೇ ಹೋಗಿ ಪೊಲೀಸ್ ಅಧಿಕಾರಿಗಳ ಹತ್ರ ಸಹ ಅವ್ರಿಗೆ ಬೆದರಿಕೆ ಹಾಕಿ ಈ ಕೇಸನ್ನು ಇದು ಮಾಡಬೇಕು, ಏನದು ಬಿ ಫಾರ್ಮ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಇದು ನಮ್ಮ ಸುಳ್ಳು ಆರೋಪ ಮಾಡಿ ಈ ಥರ ಅಪಪ್ರಚಾರ ಮಾಡ್ಕೊಂಡು ಮಾಡ್ತಾ ಇದ್ದಾರೆ, ಆಯಿತಾ. ದಯವಿಟ್ಟು ತಮಗೆ ಎಲ್ಲ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಇದ್ರ ಬಗ್ಗೆ ವಿಚಾರಣೆ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದು ನಮ್ಮ ಮನವಿ. ಮತ್ತು ಯಾವುದೇ ಕಾರಣಕ್ಕೆ ಇನ್ನು ಮೇಲೆ ಇದೇ ಥರ ನಮಗೆ ಅಪಪ್ರಚಾರ ಮಾಡಿ ನಮಗೆ ನಮ್ಮ ಜಾತಿ ಇದಕ್ಕೆ ಪ್ರಾಬ್ಲಮ್ ಮಾಡ್ತಾ ಇದ್ದರೆ, ಮತ್ತು ಇವ್ರಿಗೇನಾದರೂ ನಾಳೆ ಅವ್ರಿಗೆ ಆಲ್ರೆಡಿ ಮೈ ಹುಷಾರಿಲ್ಲ, ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆದಲ್ಲಿ ಈ ಯಾರ್ಯಾರು ಇವ್ರ ಮೇಲೆ ಇವಾಗ ಮಾಡಿದ್ದಾರೆ ಜಾತಿ ಇದ್ರ ಬಗ್ಗೆ ಸುಳ್ಳು ಆರೋಪ ಮಾಡಿದ್ದಾರೆ ಅವರೆಲ್ಲರೂ ಕಾರಣಕರ್ತರಾಗ್ತಾರೆ. ಇದ್ರ ಬಗ್ಗೆ ನಾವು ಎಲ್ಲ ನ್ಯಾಯಾಲಯಗಳ ಡಾಕ್ಯುಮೆಂಟ್ಸನ್ನು ಸಹ ಮಾಹಿತಿ ಇದು ಮಾಡಿಕೊಟ್ಟಿದ್ವಿ, ಅದನ್ನು ಇವ್ರು ತಿರಸ್ಕರಿಸಿದ್ದಾರೆ. ಎಲ್ಲಿದೆ ನ್ಯಾಯ? ಇಲ್ಲಿಗೋಗಿ ನಾವು ಹೇಳಬೇಕು. ಅದರಿಂದ ಪೊಲೀಸ್ ಅಧಿಕಾರಿಗಳು ಸಹ ಅವ್ರಿಗೆ ವಾರ್ನ್ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಇದುವರೆಗೂ ನಮ್ಗೆ ಯಾವುದೇ ತೊಂದರೆ ಕೊಟ್ಟಿಲ್ಲ, ಅವರು ಸಹಕಾರ ಎಲ್ಲ ಮಾಡಿದ್ದಾರೆ. ಅದು ನೀವು ಸುಳ್ಳು ಅದು ನೋಡಿ, ಇಲ್ಲಿದ್ದಾರೆ ಸಾಕ್ಷಿದಾರ, ಗಲಾಟೆ ಆದಾಗ ಸಾಕ್ಷಿದಾರ ಇವರೆಲ್ಲ ಇದ್ದಾರೆ, ಅವನು ವಿಚಾರಣೆ ಮಾಡಿ ಎಲ್ಲ ಮಾಡಿನೂ ಆ ಕೇಸನ್ನು
ಇದು ಮಾಡಿ ಅವ್ರ ಸಂಬಂಧನೇ ಇಲ್ಲ. ಹಾಗಾಗಿ ಬೇಕಂತಲೇ ನಮ್ಮ ಮೇಲೆ ಇದು ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀವಿ, ನಮ್ಗೆ ಇದನ್ನ ಕ್ರಮ ತಕೊಂಡು ನ್ಯಾಯ ತೋರಿಸ್ಕೊಡ್ಬೇಕು ಅನ್ನೋದು ನಮ್ಮ